ಈಗ ನನ್ನ ಹತ್ರ 4 ತೋತಾಪುರಿ ಮಾವಿನ ಗೊರಟು ಇದೆ. ಈಗ ನಾನು ಇದನ್ನು ಉಪಯೋಗಿಸಿ ಒಂದು ಸಾರು ಮಾಡ್ತಾ ಇದ್ದೇನೆ. ಮೊದಲಿಗೆ ಈ ಗೊರಟುಗಳನ್ನು ಬಿಸಿ ನೀರಿನಲ್ಲಿ ಹಾಕಿ ಇಡಬೇಕು. ಬಿಸಿನೀರಿನಲ್ಲಿ ಅದ್ದಿ ಸ್ವಲ್ಪ ಹೊತ್ತು ಬಿಡಬೇಕು. ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. ಗೊರಟಿನ ಹತ್ತಿರ ಸ್ವಲ್ಪ ಪಲ್ಪಿ ಇದೆ. ಇದನ್ನು ನಾವು ಬಿಸಿನೀರಲ್ಲಿ ಹಾಕಿ ಮುಚ್ಚಿ ಇಟ್ಟಾಗ ಅದು ಸಾಫ್ಟ್ ಆಗ್ತದೆ. ಆಮೇಲೆ ಅದನ್ನು ತೆಗಿಬಹುದು, ಕೈಯಲ್ಲಿ ಕಿವುಚಿ ತೆಗಿಬಹುದು. ಹೇಗೆ ಅಂತ ನಾನು ಡೀಟೇಲ್ ಆಗಿ ವಿಡಿಯೋದಲ್ಲಿ ತೋರಿಸ್ತೇನೆ. ನೀರು ಒಳ್ಳೆ ಬಿಸಿ ಆಗಲಿ. ಈ ಬಿಸಿ ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ ಇಡುವಂಥದ್ದು. 1 ಗಂಟೆಗಳ ಕಾಲ ಬಿಡಿ. ಇನ್ನು ಮುಚ್ಚಳ ಮುಚ್ಚಿ ಇಡ್ತೇನೆ. ನೋಡಿ, ಈಗ ಗೊರಟಿನಲ್ಲಿ ಹಿಡ್ಕೊಂಡಿರುವ ಪಲ್ಪು ಈ ಥರ ಆಗಿದೆ. ಇನ್ನು ಇದನ್ನು ಒಂದು ನೈಫಿನ ಸಹಾಯದಿಂದ ತೆಗಿಬೇಕು. ಒಂದೊಂದೇ ಗೊರಟನ್ನು ನೀಟಾಗಿ ಕೆರೆಸಿ ತೆಗಿತಾ ಇದ್ದೇನೆ. ಇಲ್ಲಿ ನಾನು ನೈಫಿನ ಸಹಾಯದಿಂದ ಕೆರೆಸಿ ತೆಗಿತಾ ಇದ್ದೇನೆ. ಕೈಯಲ್ಲಿ ಬೇಕಿದ್ದರೂ ಕೂಡ ಕಿವುಚ್ಕೊಳ್ಬಹುದು. ಈ ಥರ ನೀಟಾಗಿ ಕೆರೆಸಿ ತೆಗಿಲಿಕ್ಕೆ ಬರ್ತದೆ. ನನ್ನ ಹತ್ರ 3 ಉಪ್ಪಿನಕಾಯಿ ಮಾಡಿದ ಮಾವಿನಕಾಯಿಯ ಗೊರಟು ಮತ್ತು 1 ಮ್ಯಾಂಗೋ ರೈಸ್ ಮಾಡಿದ ಮಾವಿನಕಾಯಿಯ ಗೊರಟು, ಒಟ್ಟಾಗಿ 4 ಗೊರಟು ಇತ್ತು. ಇದನ್ನು ಹೀಗೆ ಬಿಸಿನೀರಲ್ಲಿ ಹಾಕಿ ಈಗ ಆ ಪಲ್ಪನ್ನು ತೆಗಿತಾ ಇದ್ದೇನೆ. 2 ಗೊರಟಿಂದು ನೀಟಾಗಿ ತೆಗೆದು ಆಯಿತು. ಈಗ 3ನೇದನ್ನು ತೆಗಿತಾ ಇದ್ದೇನೆ. ಹೀಗೆ ನೀಟಾಗಿ ತೆಗಿಲಿಕ್ಕೆ ಬರ್ತದೆ. ನೀವು ಅಕ್ಷತಾಕ್ಕೆ ಯೂಟ್ಯೂಬ್ ಚಾನೆಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಸಿಗ್ತದೆ. ನೋಡಿ ಫ್ರೆಂಡ್ಸ್, 4ನೇ ಗೊರಟು ಕೆರೆಸ್ತಾ ಇದ್ದೇನೆ. ಈ ಥರ ನೀಟಾಗಿ ತೆಗಿಲಿಕ್ಕೆ ಬರ್ತದೆ. ನೀವು ಕೂಡ ಟ್ರೈ ಮಾಡಿ. ಇನ್ನು ಇದನ್ನು ಉಪ್ಪು ಬೆಲ್ಲ ಹಾಕಿ ಕುದಿಸೋದು. ಮಾಮೂಲು ಸಾರು ಮಾಡಿದ ಹಾಗೆ ಮಾವಿನಕಾಯಿಯ ರುಚಿ ನೋಡಿಕೊಂಡು ಹುಳಿ ಹೆಚ್ಚಿದ್ದರೆ ಜಾಸ್ತಿ ಬೆಲ್ಲ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ವಲ್ಪನೇ ಬೆಲ್ಲ ಸಾಕು. ನಿಮಗೆ ಬೇಕಾದ ರೀತಿ ಸಾರನ್ನು ಮಾಡಿಕೊಳ್ಳೋದು. ಆಮೇಲೆ ಒಗ್ಗರಣೆಯನ್ನು ಕೊಡುವಂಥದ್ದು. ನಾನು ಬರೀ ಗೊರಟಲ್ಲಿ ಹಿಡಿದ ಮಾವಿನಕಾಯಿಯನ್ನು ತೆಗೆದುಕೊಂಡಿರೋದು. ನೋಡಿ, ಇಷ್ಟು ಮಾವಿನಕಾಯಿ ಇದೆ. ನೋಡಿ, ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ತಾ ಇರುವಂಥದ್ದು. ಇನ್ನು ಚೆನ್ನಾಗಿ ಕುದಿಬೇಕು. ಸಾರು ಜಾಸ್ತಿ ಕುದಿದಷ್ಟು ರುಚಿ ಹೆಚ್ಚು. 2 ಹಸಿಮೆಣಸಿನಕಾಯಿಯನ್ನು ನಡುವಿನಿಂದ ಸಿಗಿದು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಕುದೀಲಿ. ನೋಡಿ ಫ್ರೆಂಡ್ಸ್, ಸಾರು ಚೆನ್ನಾಗಿ ಕುದೀತಾ ಇದೆ. ಇನ್ನೂ ಒಗ್ಗರಣೆಯನ್ನು ಹಾಕ್ಕೊಳ್ಳೋದು. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಪಾತ್ರೆ ಇಟ್ಟಿದ್ದೇನೆ. 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಸಾರಿಗೆ ಸಾಸಿವೆ, ಜೀರಿಗೆ ಮತ್ತು ಕೆಂಪು ಮೆಣಸು ಒಗ್ಗರಣೆಯನ್ನು ಹಾಕ್ಕೊಳ್ಳೋದು. ಬೇಕಿದ್ದರೆ ಇಂಗನ್ನು ಕೂಡ ಹಾಕ್ಕೊಳ್ಬಹುದು. ಗ್ಯಾಸ್ ಆನ್ ಮಾಡ್ಕೊಂಡಿದ್ದೇನೆ. ಸಾಸಿವೆ, ಜೀರಿಗೆ ಅದು ಸ್ವಲ್ಪ ಆದಮೇಲೆ ಕೆಂಪು ಮೆಣಸು ಹಾಕಿ ಒಗ್ಗರಣೆಯನ್ನು ಹಾಕ್ಕೊಂಡ್ರೆ ರುಚಿಯಾದ ಸಾರು ಸಿದ್ಧವಾಗ್ತದೆ. ಇಂಗು ಹಾಕೋದು ನಿಮಗೆ ಬಿಟ್ಟಿದ್ದು. ಬೇಕಿದ್ದರೆ ಇಂಗು ಹಾಕ್ಕೊಳ್ಬಹುದು. ಸ್ವಲ್ಪ ಮೆಂತೆಯನ್ನು ಕೂಡ ಹಾಕ್ಕೊಳ್ಬಹುದು ಒಗ್ಗರಣೆಗೆ. ತೋತಾಪುರಿ ಮಾವಿನಕಾಯಿಯಲ್ಲಿ ವಿವಿಧ ರೀತಿಯ ಅಡುಗೆಯನ್ನು ಮಾಡ್ತಾ ಇರ್ತೇವೆ. ಆಗ ಉಳಿದ ಗೊರಟಿನಲ್ಲಿ
ಈ ಥರದ ಒಂದು ಸಾರನ್ನು ಸುಲಭವಾಗಿ ಮಾಡಿಕೊಳ್ಬಹುದು. ಒಗ್ಗರಣೆ ಸಿದ್ಧವಾಗಿದೆ, ಹಾಕ್ಕೊಂಡು ಕೂಡ ಆಯಿತು, ಸಾರು ಸಿದ್ಧವಾಯಿತು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.